ಬಗೆದಷ್ಟು ಬಯಲಾಗ್ತಾನೆ ಇದೆ ಹ್ಯಾಕಿಂಗ್ ಶ್ರೀಕಿ ಮಸಲತ್ತು. ಹ್ಯಾಕಿಂಗ್ ಮಾಸ್ಟರ್ ಶ್ರೀಕೃಷ್ಣ ಬಾಯ್ಬಿಟ್ಟ ಸತ್ಯ ಏನು? ಮಹಾನ್ ಕಿಲಾಡಿ ಕಂಡವರ ಮೊಬೈಲ್ ಯೂಸ್ ಮಾಡ್ತಾ ಇದ್ದಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಡ್ರಗ್ಸ್ ದುನಿಯಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ನ ಬೆನ್ನು ಬಿದ್ದಿರೋ ಸಿಸಿಬಿ ಅಧಿಕಾರಿಗಳು ಒಬ್ಬೊಬ್ಬರನ್ನೇ ಲಾಕ್ ಮಾಡ್ತಿದ್ದಾರೆ. ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿಯನ್ನ ಲಾಕ್ ಮಾಡಿರೋ ಸಿಸಿಬಿ ಇಂಚಿಂಚು ಮಾಹಿತಿ ಕೆದಕ್ತಾ ಇದೆ. ವಿಶ್ವದ ಮೋಸ್ಟ್ ವಾಂಟೆಡ್ ಹ್ಯಾಕರ್ಗಳಲ್ಲಿ ಒಬ್ಬನಾದ ಶ್ರೀಕಿ ಜಾಲ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹರಡಿಕೊಂಡಿದೆಯಂತೆ. ಅದರಲ್ಲೂ ಬೆಂಗಳೂರಿನ ಎಸ್ಪಿಟ್ ಸಾಮ್ರಾಜ್ಯದ ಕಿಂಗ್ ಪೆನ್ ಸುನೀಶ್ ಹೆಗ್ಡೆ ಪಾಲಿಕೆ ಶ್ರೀಕೃಷ್ಣ ಚಿನ್ನದ ಮೊಟ್ಟೆಯಾಗಿದ್ದಂತೆ ಶ್ರೀಕಿಗೆ ಬೇಕಾಗಿದ್ದನ್ನ ನೀಡಿ ಹ್ಯಾಕಿಂಗ್ ಕೆಲಸ ಮಾಡಿಸ್ತಿದ್ದ ಅನ್ನೋ ಬೆಚ್ಚಿ ಬೀಳಿಸುವ ಸಂಗತಿ ಬಯಲಾಗಿದೆ. ಡ್ರಗ್ಸ್ ಕೇಸ್ನಲ್ಲಿ ಅಂಧರಾಗಿರೋ ಮೋಸ್ಟ್ ವಾಂಟೆಡ್ ಸೈಬರ್ ಕ್ರಿಮಿನಲ್ ಶ್ರೀಕಿಯನ್ನ ಅಮೆರಿಕದ ಎಫ್ಬಿಐ ಕೂಡ ಹುಡುಕ್ತಿತ್ತಂತೆ. ಅಲ್ಲದೆ ಸಿಸಿಬಿ ವಿಚಾರಣೆ ವೇಳೆ ಕಿರಾತಕ ಶ್ರೀಕಿ ಇಂಟರ್ನ್ಯಾಷನಲ್ ಲಿಂಕ್ ಬಾಯ್ಬಿಟ್ಟಿದ್ದಾನೆ. ರಷ್ಯಾದ ಹ್ಯಾಕರ್ ಜೊತೆಗೂ ಸಂಪರ್ಕದಲ್ಲಿ ಇದ್ದಂತೆ ರಾಜ್ಯದ ಪ್ರಭಾವಿ ರಾಜಕಾರಣಿಗಳ ಆಪ್ತನಾಗಿರೋ ಸುನೀಶ್ ಹೆಗ್ಡೆ ಕರಾಳ ಮುಖ ಬಯಲಾಗಿದೆ. ರಾಜಕಾರಣಿಗಳ ಮಕ್ಕಳ ವಿದೇಶಿ ಹೂಡಿಕೆಗಳಲ್ಲಿ ಸುನೀಶ್ ಲಿಂಕ್ ಇರ್ತಿತ್ತು ಅನ್ನೋದು ಶ್ರೀಕಿ ಬಾಯ್ಬಿಟ್ಟಿದ್ದಾನೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಜಾಲದಲ್ಲಿ ಲಾಕ್ ಆಗಿರೋ ಶ್ರೀಕಿ ಅಸಲಿ ಮುಖ ಬಗೆದಷ್ಟು ಬಯಲಾಗ್ತಾ ಇದೆ. ಡೇಟಾ ಕಳ್ಳತನ ಮಾಡೋದ್ರಲ್ಲಿ ನಿಸ್ಸೀಮನಾಗಿದ್ದ ಶ್ರೀಕಿ ಮೊದಲೇ ಅಂತಾರಾಷ್ಟ್ರೀಯ ಹ್ಯಾಕರ್ ಆಗಿದ್ದಂತೆ ಸೈಬರ್ ಲೋಕದ ಡೇಟಾ ಕದ್ದು ಬ್ಲಾಕ್ ಮೇಲ್ ಮಾಡಿ ಭಾರಿ ಹಣ ವಸೂಲಿ ಮಾಡ್ತಿದ್ದಂತೆ. ಗೇಮಿಂಗ್ ಆಪ್ ಸಾಫ್ಟ್ವೇರ್ ಕಂಪನಿಗಳನ್ನೇ ಟಾರ್ಗೆಟ್ ಮಾಡ್ತಿದ್ದ. ಕದ್ದಿರೋ ಡೇಟಾ ಮೂಲಕ ಕಂಪನಿ ಮಾಲೀಕರಿಗೆ ಬೆದರಿಕೆ ಹಾಕಿ ಕೋಟಿ ವಸೂಲಿ ಮಾಡ್ತಿದ್ದ ಹ್ಯಾಕರ್ ಶ್ರೀಕಿ ದುಡ್ಡನ್ನ ಆರೋಪಿ ಸುನೀಶ್ ಹೆಗ್ಡೆ ಹೂಡಿಕೆ ಮಾಡ್ತಿದ್ದ ಅನ್ನೋ ಸತ್ಯ ಬಟಾ ಬಯಲಾಗಿದೆ. ಇನ್ನೊಂದು ಸ್ಫೋಟದ ವಿಷಯ ಅಂದ್ರೆ ಇಂಟರ್ನ್ಯಾಷನಲ್ ಕ್ರೆಡಿಟ್ ಕಾರ್ಡ್ ಸ್ಕ್ಯಾಮ್ನಲ್ಲೂ ಖತರ್ನಾಕ್ ಶ್ರೀಕಿ ಆಟ ಆಡ್ತಿದ್ದ ಅನ್ನೋದು ಗೊತ್ತಾಗಿದೆ. ಆಸ್ಟ್ರೇಲಿಯಾದಲ್ಲಿ ನಡೆದಿದ್ದ ಸ್ಕ್ಯಾಮ್ನಲ್ಲೂ ಶ್ರೀಕಿಯ ಕೈವಾಡ ಇದೆಯಂತೆ. ಕ್ರೆಡಿಟ್ ಕಾರ್ಡ್ ಸ್ಕ್ಯಾಮ್ ಸಂಬಂಧ ಆಸ್ಟ್ರೇಲಿಯಾ ಪೊಲೀಸರು ಕೆಲವು ಹ್ಯಾಕರ್ಗಳನ್ನ ಬಂಧಿಸಿದ್ರು. ಆದ್ರೆ ಈ ಹ್ಯಾಕರ್ಗಳಿಗೆ ಕ್ರೆಡಿಟ್ ಕಾರ್ಡ್ಗಳನ್ನ ಶ್ರೀಕಿ ಮಾರಾಟ ಮಾಡಿದ್ದಂತೆ. ತಾನು ಕದ್ದಿದ್ದ ಡೇಟಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರಾಟ ಮಾಡಿ ಕೋಟಿ ಹಣ ಗಳಿಸ್ತಾ ಇದ್ದ. ವಿಶ್ವದ ಮೋಸ್ಟ್ ವಾಂಟೆಡ್ ಹ್ಯಾಕರ್ಗಳಲ್ಲಿ ಒಬ್ಬನಾದ ಶ್ರೀಕಿ ಕೇವಲ ಲ್ಯಾಪ್ಟಾಪ್ ಮೂಲಕ ದಂಧೆ ನಡೆಸ್ತಾ ಇದ್ದ. ಅದರಲ್ಲೂ ಮತ್ತೊಂದು ಆಶ್ಚರ್ಯಕರ ಸಂಗತಿ ಅಂದ್ರೆ ಇದುವರೆಗೂ ಸ್ವಂತ ಮೊಬೈಲ್ ಫೋನ್ ಅನ್ನೇ ಶ್ರೀಕಿ ಬಳಕೆ ಮಾಡಿಲ್ವಂತೆ. ಶ್ರೀಕೃಷ್ಣನಿಗೆ ರಷ್ಯಾ ಹ್ಯಾಕರ್ಗಳು ಖತರ್ನಾಕ್ ಪಾಠ ಕಲಿಸಿಕೊಟ್ಟಿದ್ದು ಮೊಬೈಲ್ ಬಳಸುವ ವ್ಯಕ್ತಿ ಹ್ಯಾಕರ್ ಆಗೋಕೆ ಸಾಧ್ಯವೇ ಇಲ್ಲ ಅಂತ ವಿಚಾರಣೆ ವೇಳೆ ಬೆಚ್ಚಿ ಬೀಳಿಸುವ ಸತ್ಯ ಕಕ್ಕಿದ್ದಾನೆ. ಮೊಬೈಲ್ ಬಳಸಿದ್ರೆ ಪೊಲೀಸರ ಕೈಲಿ ಲಾಕ್ ಆಗುವ ಭೀತಿಯಿಂದ ಈ ಪ್ಲಾನ್ ಮಾಡಿದ್ದಂತೆ. ಡ್ರಗ್ಸ್ ಕೇಸ್ನಲ್ಲಿ ಸಿಸಿಬಿ ಬಲೆಗೆ ಬಿದ್ದಿರೋ ಖದೀಮ ಶ್ರೀಕೃಷ್ಣ ಡಿಜಿಟಲ್ ಕರೆನ್ಸಿ ಮೂಲಕ ಡಾರ್ಕ್ ವೆಬ್ನಲ್ಲಿ ವ್ಯವಹಾರ ಮಾಡ್ತಿದ್ದಂತೆ. ದೊಡ್ಡ ಕಂಪನಿಗಳ ವ್ಯವಹಾರವನ್ನೇ ಮೀರಿಸುವಷ್ಟು ಡಾರ್ಕ್ ವೆಬ್ನಲ್ಲಿ ಕೋಟಿ ವಹಿವಾಟು ನಡೆಸಿದ್ದಾನೆ. ಹ್ಯಾಕಿಂಗ್ ತಂತ್ರದ ಮೂಲಕ ಹಲವರಿಗೆ ಡ್ರಗ್ಸ್ ವೆಪನ್ಸ್ ಖರೀದಿ ಮಾಡಿ ಕೊಟ್ಟಿದ್ದಂತೆ. ಕಿರಾತಕ ಶ್ರೀಕೃಷ್ಣ ಬಾಯ್ಬಿಟ್ಟಿರೋ ಬೆಚ್ಚಿ ಬೀಳಿಸೋ ಸತ್ಯ ಸಿಸಿಬಿ ಅಧಿಕಾರಿಗಳನ್ನೇ ಶಾಕ್ ಮಾಡಿದೆ. ಡ್ರಗ್ಸ್ ಕೇಸ್ನಲ್ಲಿ ಸಿಸಿಬಿ ಕೆಡ್ಡದಲ್ಲಿರೋ ಹ್ಯಾಕರ್ ಶ್ರೀಕಿ ಡಾರ್ಕ್ ವೆಬ್ನಲ್ಲಿ ಕ್ರಿಪ್ಟೋ ಕರೆನ್ಸಿ ಮೂಲಕ ವ್ಯವಹಾರ ನಡೆಸ್ತಾ ಇದ್ದ. ಬಿಟ್ ಕಾಯಿನ್ ರೀತಿಯ ಕ್ರಿಪ್ಟೋ ಕರೆನ್ಸಿ ಮುಖಾಂತರ ವ್ಯವಹಾರ ನಡೆಸಿ ಡೀಲ್ ಮಾಡ್ತಿದ್ದಂತೆ. ಅಲ್ಲದೆ ಸ್ಫೋಟಕ ಸಂಗತಿ ಅಂದ್ರೆ ತನ್ನದೇ ಕ್ರಿಪ್ಟೋ ಕರೆನ್ಸಿಯನ್ನ ಕೂಡ ಹುಟ್ಟು ಹಾಕಿದ್ದ. ಆದ್ರೆ 2018 ನಂತರ ಖದೀಮ ಹುಡುಕಾಡಿದ್ದ ಕ್ರಿಪ್ಟೋ ಕರೆನ್ಸಿ ಬೆಲೆ ಕಳೆದುಕೊಂಡಿತ್ತು. ಬಳಿಕ ಮತ್ತೆ ಬಿಟ್ ಕಾಯಿನ್ ಮೂಲಕವೇ ವ್ಯವಹಾರ ಮಾಡ್ತಿದ್ದ ಅನ್ನೋದು ಗೊತ್ತಾಗಿದೆ. ಡ್ರಗ್ಸ್ ಕೇಸ್ನಲ್ಲಿ ಅಂಧರಾಗಿರೋ ಮೋಸ್ಟ್ ವಾಂಟೆಡ್ ಸೈಬರ್ ಕ್ರಿಮಿನಲ್ ಶ್ರೀಕೃಷ್ಣ ಡಾರ್ಕ್ ವೆಬ್ ಮೂಲಕ ಫೋನ್ ಟ್ಯಾಪ್ ಕೂಡ ಮಾಡ್ತಿದ್ದ ಅನ್ನೋದು ವಿಚಾರಣೆ ವೇಳೆ ಬಯಲಾಗಿದೆ. ಫೋನ್ ಕದ್ದಾಲಿಕೆ ಮಾಡೋಕೆ ಅಗತ್ಯ ಇರುವ ಉಪಕರಣ ಖರೀದಿ ಮಾಡಿದಂತೆ. ಸುನೀಶ್ ಹೆಗ್ಡೆ ಹೇಳಿದವರ ಫೋನ್ ಕಾಲ್ಸ್ ಫಟಾಫಟ್ ಟ್ಯಾಪ್ ಮಾಡಿ ಮಾಹಿತಿ ನೀಡುತ್ತಿದ್ದಂತೆ. ಕೇವಲ ಹ್ಯಾಕಿಂಗ್ ಮಾತ್ರವಲ್ಲ, ಫೋನ್ ಕದ್ದಾಲಿಕೆಗೂ ಬೆಂಗಳೂರಿನ ಎಸ್ಪಿಟ್ ಸಾಮ್ರಾಜ್ಯದ ಕಿಂಗ್ ಪಿನ್ ಸುರೇಶ್ ಹೆಗ್ಡೆ ಟಾರ್ಗೆಟ್ ಕೊಡ್ತಿದ್ದ ಅನ್ನೋ ಸಂಗತಿ ಹೊರಬಿದ್ದಿದೆ. ಸಿಸಿಬಿ ಬಲೆಗೆ ಬಿದ್ದಿರೋ ಮಹಾವಂಚಕ ಶ್ರೀಕೃಷ್ಣ ಸರ್ವರ್ ಹ್ಯಾಕಿಂಗ್ನಲ್ಲೂ ಮಾಸ್ಟರ್ ಮೈಂಡ್ ಅಂತೆ. ವೈಫೈ ಪೈನಾಪಲ್ ಹ್ಯಾಕ್5 ಎಂಬ ಡಿವೈಸ್ ಮೂಲಕ ಹ್ಯಾಕ್ ಮಾಡ್ತಿದ್ದಂತೆ. 2 ಸರ್ವರ್ಗಳನ್ನ ಕನೆಕ್ಟ್ ಮಾಡಿ ಮ್ಯಾನಿಪುಲೇಟ್ ಮಾಡ್ತಿದ್ದ. ನಂತರ ಡಿವೈಸ್ ಅನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ಲಾಗಿನ್ ಸಮಯದಲ್ಲಿ 2 ಸರ್ವರ್ ಮಧ್ಯೆ ಸ್ಟ್ರೈಕ್ ಮಾಡ್ತಿದ್ದ. ಐಡಿ ಪಾಸ್ವರ್ಡ್ ಬಳಸಿ ಸರ್ವರ್ಗೆ ಕೃಷ್ಣ ಎಂಟ್ರಿ ಕೊಡ್ತಿದ್ದ. ಬಳಿಕ ತನಗೆ ಬೇಕಿರುವ ಮಾಹಿತಿ ಕದ್ದು ಲಾಗೌಟ್ ಆಗ್ತಿದ್ದ ಅನ್ನೋ ಸತ್ಯ ಕಕ್ಕಿದ್ದಾನೆ.